ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ನಿಮ್ಮ ಕೂದಲು ಬೆಳೆ ಆಗ್ತಾ ಇದೆ, ನಿಮ್ಮ ಕೂದಲು ಉದುರ್ತಾ ಇದೆ, ಹಾಗಾದರೆ ಇದಕ್ಕೆ ನ್ಯಾಚುರಲ್ವಾಗಿ ಯಾವ ರೆಮಿಡಿ ಮಾಡಬೇಕು ಅಂತ ನೀವು ಯೋಚಿಸ್ತಿರಬಹುದು. ಹಾಗಾದರೆ ನಾವು ಯಾವುದೇ ಕೆಮಿಕಲ್ ಇಲ್ಲದೆ ಹಾಗೂ ₹1 ಖರ್ಚಿಲ್ಲದೆ ನಿಮಗೆ ನಾನು ಇವತ್ತು ಒಂದು ರೆಮಿಡಿನ ಹೇಳಿಕೊಡ್ತೀನಿ. ಇದು ಫುಲ್ಲಿ ನ್ಯಾಚುರಲ್. ನೀವು ಮನೆಯಲ್ಲಿ ಸುಲಭವಾಗಿ ರೆಡಿ ಮಾಡಿಕೊಂಡು ಇದಕ್ಕೆ ನಿಮ್ಮ ಕೂದಲನ್ನು ಅಪ್ಲೈ ಮಾಡ್ಕೋಬಹುದು. ಇದರಿಂದ ನಿಮಗೆ ಒಂದು ಒಳ್ಳೆ ಪರಿಣಾಮ ಸಿಗೋದು. ಹಾಗಾದರೆ ಬನ್ನಿ ಇದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೋಡೋಣ ಫ್ರೆಂಡ್ಸ್, ನಾನು ದಾಸವಾಳ ಗಿಡದ ಎಲೆಗಳನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಎಲೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಒಂದು 6ರಿಂದ 7 ಇಲ್ಲಿ ನಾನು ದಾಸವಾಳ ಹೂವಿನ ಎಲೆ ತೊಗೊಂಡಿದ್ದೀನಿ ಗಿಡದ. ಹಾಗೂ ನಾನು ಇಲ್ಲಿ ನಿತ್ಯ ಪುಷ್ಪಿನ ಹೂವು ಅಂತೂ ಕೂದಲಿಗೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ 2 ನಾನು ತೊಗೊಂಡಾಯಿತು. ಇವಾಗ ಇದನ್ನು ಬಳಸು ಹೇಗೆ ನಾವು ನ್ಯಾಚುರಲ್ವಾಗಿ ಒಂದು ಡೈನ ರೆಡಿ ಮಾಡ್ಕೊಳ್ಬೇಕು ಅಂತ ನಾವು ನೋಡೋಣ ಬನ್ನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಬಾಳಿಗೆಯನ್ನು ಇಟ್ಕೊಂಡಿದ್ದೀನಿ. ಈ ಒಂದು ರೆಮಿಡಿನ ನೀವು ಕಬ್ಬಿಣ ವಸ್ತುವಲ್ಲಿ ಮಾಡಿದರೆ ನಿಮಗೆ ಖಂಡಿತ ಒಂದು ಒಳ್ಳೆ ಪರಿಣಾಮ ಸಿಗ್ಬೋದು. ಹಾಗೂ ನಮ್ಮ ಕೂದಲು ತುಂಬಾ ಒಳ್ಳೆಯ ರೀತಿಯಲ್ಲಿ ಕಪ್ಪಾಗಬಹುದು. ಇಲ್ಲಿ ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ದಾಸವಾಳ ಎಲೆನ ಈ ಥರ ಪೀಸ್ ಆಗಿ ಕಬ್ಬಿಣ ಬಾಳಿಗೆಯಲ್ಲಿ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ದಾಸವಾಳ ಎಲೆ ನಮ್ಮ ಕೂದಲಿಗಾಗಿ ತುಂಬಾ ಇಂಪಾರ್ಟೆಂಟು. ಹೇಗೆ ದಾಸವಾಳ ಹೂವಿನ ನಾವು ನಮ್ಮ ಕೂದಲಿಗಾಗಿ ಉಪಯೋಗಿಸ್ತೀವಲ್ಲ, ಹಾಗೂ ದಾಸವಾಳ ಗಿಡದ ಎಲೆ ಕೂಡ ನಮ್ಮ ಕೂದಲಿಗಾಗಿ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ದಾಸವಾಳ ಗಿಡದ ಎಲೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಮಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ನ್ಯಾಚುರಲ್ ರೆಮಿಡಿ, ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇವಾಗ ನಾನು ಇದಕ್ಕೆ ನಿತ್ಯ ಪುಷ್ಪಿನ ಹೂವು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿತ್ಯ ಪುಷ್ಪಿನ ಹೂವು ನಮ್ಮ ಕೂದಲಿಗಿಲ್ಲದೆ ಬ್ಲಡ್ ಶುಗರ್, ಮಧುಮೇಹ ಪ್ರಾಬ್ಲಮ್ ಯಾರಿಗಿದೆ ಅದು ಅವರಿಗಂತೂ ತುಂಬಾ ಒಳ್ಳೆಯದು. ಹಾಗೂ ನಮಗೆ ಪೀರಿಯಡ್ಸ್ ಬಂದಾಗ ತುಂಬ ನೋವಾಗುತ್ತೆ ಅನ್ನುವಾಗ ನೀವು ಈ ಒಂದು ನಿತ್ಯ ಪುಷ್ಪಿನ ಹೂವಿಗೆ ಯೂಸ್ ಮಾಡ್ಕೊಂಡು ಇದನ್ನು ಒಣಗಿಸಿ ಪೌಡರ್ ಮಾಡ್ಕೊಂಡು ತಿಂದರೆ ನಿಮಗೆ ಪೀರಿಯಡ್ ಪ್ರಾಬ್ಲಮ್ ಕೂಡ ನಿಮಗೆ ಕಡಿಮೆ ಆಗ್ಬೋದು. ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ ಆಗಲಿ ಹಾಗೂ ಪೀರಿಯಡ್ ಬಂದಾಗ ತುಂಬ ನೋವಾಗ್ತಾ, ಸೊಂಟ ನೋವಾಗುತ್ತೆ, ಹೊಟ್ಟೆ ನೋವಾಗುತ್ತೆ, ಆವಾಗ ನೀವು ಈ ಥರ ನಿತ್ಯ ಪುಷ್ಪಿನ ಹೂವನ್ನು ಯೂಸ್ ಮಾಡಿಕೊಂಡು ಅದನ್ನು ತಡಿಬಹುದು. ನಿತ್ಯ ಪುಷ್ಪಿನ ಹೂವಿನಲ್ಲಿ ಸಾಕಷ್ಟು ಆಯುರ್ವೇದಿಕ ಬೆನಿಫಿಟ್ ಇದೆ. ಅದು ನಮ್ಮ ಒಂದೊಂದು ಶರೀರದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದೊಂದು ಥರ ಕಾರ್ಯ ಮಾಡಿ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಿತ್ಯ ಪುಷ್ಪಿನ ಹೂವು ನಮ್ಮ ಕೂದಲಿಗಾಗೂ ಕೂಡ ಒಂದು ತುಂಬ ಇಂಪಾರ್ಟೆಂಟ್ ವಸ್ತು ಆಗಿರುತ್ತೆ. ಹಾಗೆ ನಾನು ಇಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕರಿಬೇವು ಅಂತ ಹೇಳೋ ನಿಮಗೆ ಅವಶ್ಯಕತೆ ಇಲ್ಲ. ಕರಿಬೇವು ನಮ್ಮ ಕೂದಲಿಗೆ ಒಂದು ಒಳ್ಳೆ ಬೆಳವಣಿಗೆ ಕೊಡುತ್ತೆ. ನಮ್ಮ ಸ್ಕ್ಯಾಲ್ಪ್ಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಕೂದಲು ಬೆಳೆಯೋದಾಗಲಿ ಹಾಗೂ ನಮ್ಮ ವೈಟ್ ಹೇರ್ಸ್ ತಡೆಯೋಕೆ ಆಗಲಿ ಕರಿಬೇವು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ. ಹಾಗೂ ಇವಾಗ ನನ್ನ ಈ 3 ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಹುರ್ಕೋಬೇಕು. ಯಾವಾಗಿನ ತನಕ ಇದು ಕಲರ್ ಚೇಂಜ್ ಆಗೋದಿಲ್ಲ ಆ ಮಟ್ಟಿಗೆ ನಮಗೆ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಹೀಗೆ ಹುರ್ಕೋಬೇಕಾಗಿದೆ. ಈ ಥರ ನೀವು ಲೋ ಫ್ಲೇಮ್ನಲ್ಲಿ ಇದಕ್ಕೆ ಹುರ್ಕೊಂಡಿದ್ರೆ ನಿಮಗೆ ಒಂದು ಒಳ್ಳೆ ರೀತಿ ರಿಸಲ್ಟನ್ನು ಸಿಗಬಹುದು, ನೀವು ಕಾಣಬಹುದು. ನೋಡಿ, ಇಲ್ಲೇ ಯಾವುದೇ ಒಂದು ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಹಾಗೂ ಏನೂ ಇಲ್ಲ. ಇದಕ್ಕೆ ನಿಮ್ಗೆ ಒಂದು ₹0 ಖರ್ಚಿದೆ. ₹1 ಕೂಡ ನೀವು ಇದರಲ್ಲಿ ಇನ್ವೆಸ್ಟ್ ಆಗಬೇಕಾಗಿಲ್ಲ. ಪ್ರಕೃತಿ ನಮಗೆ ಎಷ್ಟೊಂದು ವಸ್ತುವನ್ನು ಕೊಡುತ್ತೆ, ಅದನ್ನೇ ಬಳಸ್ಕೊಂಡು ನಾವು ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು. ಹಾಗೆ ನಮ್ಮ ಕೂದಲು ಬಿಳಿ ಆಗೋದಕ್ಕೆ ತಡಿಬಹುದು. ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಮಟ್ಟಿಗೆ ಇದ್ರ ಕಲರ್ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡುತ್ತಾ ಇರಬಹುದು, ಇಲ್ಲಿ ಕಪ್ಪಗಾಗಿ ಒಂದು ನಮಗೇನು ರೆಮಿಡಿ ಬೇಕಲ್ಲ, ಅದ್ರ ಸಲುವಾಗಿ ಈ ಒಂದು 3 ವಸ್ತುಗಳು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ದಾಸವಾಳ ಹೂವು ಸ್ವಲ್ಪ ನಾನು ಹಸಿ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಅದು ಬೇಗ ಕಲರ್ ಚೇಂಜ್ ಆಗ್ತಾಯಿಲ್ಲ. ನಿಮಗೆ ಪೂರ್ತಿ ಚೇಂಜ್ ಆಗೋ ತನಕ ಕಾಯಬೇಕಾಗಿದೆ ಹಾಗೂ ನಿಮಗೆ ಪೂರ್ತಿ ಕಪ್ಪು ಮಾಡ್ಕೋಬೇಕಾಗಿದೆ. ಅವಾಗೇ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಸಿಗೋದು ನಿಮ್ಮ ಕೂದಲಿಗಾಗಿ. ಇಲ್ಲಿ ನೋಡಿ, ಇವಾಗ ನಮ್ಮ 3 ಪದಾರ್ಥ ಕೂಡ ಚೆನ್ನಾಗಿ ಕಾಯ್ದಿದೆ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಇದಕ್ಕೆ ಹುರ್ಕೋತಾ ಇದ್ದೀನಿ. ನೀವು ಎಷ್ಟು ಮಟ್ಟಿಗೆ ಅದಕ್ಕೆ ಚೆನ್ನಾಗಿ ಹುರ್ಕೋತೀರಾ ಆ ಥರ ಒಂದು ರಿಸಲ್ಟ್ ಇದು ನಿಮಗೆ ಕೊಡೋದು, ನ್ಯಾಚುರಲ್ವಾಗಿ, ಏನು ಕೆಮಿಕಲ್ ಇಲ್ಲದೆ.
ನೋಡಿ, ನಾವು ಸುಮ್ಮನೆ ಎಷ್ಟೋ ರೂಪಾಯಿ ಖರ್ಚು ಮಾಡಿ ಹೇರ್ ಡೈ ಮಾಡ್ಕೋತೀವಿ ಹಾಗೂ ಹೇರ್ ಆಯಿಲ್ನ ಯೂಸ್ ಮಾಡ್ತೀವಿ. ಈ ಥರ ಮಾಡಿದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಇದಕ್ಕೆ ನಾವು ಏನು ರೆಡಿ ಮಾಡ್ಕೊಂಡಿದ್ದಿಲ್ಲ ಅದು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗಿದೆ. ಹಾಗೂ ಇಲ್ಲಿ ನಾನು ಪ್ಯಾರಾಶೂಟ್ ಆಯಿಲ್ನ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಇದಕ್ಕೆ ಹೀಗೇ ರುಬ್ಬಿಕೊಳ್ಬೇಕಾಗುತ್ತೆ. ಅಂದರೆ ಒಂದು ದರ ಪೌಡರ್ ನಿಮಗೆ ಬೇಕಾಗುತ್ತೆ. ಇವಾಗ ಈ ಮಟ್ಟಿಗೆ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಬೇಕು. ಆಯಿತು, ಇಷ್ಟೇ ಫ್ರೆಂಡ್ಸ್. ಮತ್ತು ನಿಮಗೆ ಇದಕ್ಕೆ ಮಾಡೋಕ್ಕೆ ಏನೋ ಬೇರೆ ಪದಾರ್ಥ ಬೇಕಾಗಿಲ್ಲ. ಈ 4 ಪದಾರ್ಥ ಆಗಿದ್ದರೆ ನಿಮ್ಮ ಕೂದಲು ಬಿಳಿಯಿಂದ ಕಪ್ಪ ಆಗೋದು ನೋಡಿ. ಈ ಥರ ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಇಲ್ಲಿ ಕಲರ್ ಬರ್ತಾ ಇದೆ ಅಂತ. ಹೀಗೆ ಮಾಡ್ಕೊಳ್ಳೋದ್ರಿಂದ, ಕವರ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಪೇಸ್ಟು ಅದು ಏನು ಮಿಕ್ಸ್ ಇದೆಲ್ಲ ಅದಕ್ಕೆ ಹತ್ಕೊಳ್ಳೋಂಗಿಲ್ಲ. ಹಾಗಾಗಿ ನೀವು ಈಸಿಯಾಗಿ ಇದಕ್ಕೆ ತೆಗಿಬೋದು. ಇವಾಗ ನಾನು ಒಂದು ಜಾರಿ ತೊಗೊಂಡು ಇದಕ್ಕೆ ಸೋಸ್ಕೋತಾ ಇದ್ದೀನಿ. ಇವಾಗ ನೋಡಿ, ಒಳ್ಳೆಯ ರೀತಿಯಲ್ಲಿ ನಮಗೆ ನಮ್ಮ ಒಂದು ಡೈ ಸಿಕ್ಕಿಬಿಟ್ಟಿದೆ ನ್ಯಾಚುರಲ್ವಾಗಿ. ಇದಕ್ಕೆ ನಿಮಗೆ ಏನು ಹಾಕೋ ಇವಾಗ ಅವಶ್ಯಕತೆ ಇಲ್ಲ. ಹೀಗೆ ನೀವು ಡೈರೆಕ್ಟ್ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬಹುದು. ನೀವು ಫಂಕ್ಷನ್ಗೆ ಹೋಗೋದಾಗಲಿ ಅಥವಾ ಈ ಬೇಸಿಕ್ ಶೆಡ್ಯೂಲ್ ನಿಮಗೆ ಹೇರ್ ಕೇರ್ ಮಾಡ್ತಾ ಆಗ್ತಿಲ್ಲ ಅಂದರೆ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಬಹುದು. ಹಾಗೆ ಕೆಮಿಕಲ್ ಪದಾರ್ಥದಿಂದ ಆಗಲಿ ನಿಮ್ಮ ಕೂದಲಿಗೆ ರಕ್ಷಣೆ ಮಾಡ್ಕೊಳ್ಬಹುದು. ಒಳ್ಳೆಯ ರೀತಿಯಲ್ಲಿ ನ್ಯಾಚುರಲ್ ಆಗಿ ಈ ಒಂದು ಡೈನ ನೀವು ಹಚ್ಕೊಂಡಿದ್ರೆ ಖಂಡಿತ ನಿಮ್ಮ ಕೂದಲು ಕಪ್ಪಗಾಗಿ ಇರುತ್ತೆ ಫ್ರೆಂಡ್ಸ್. ಒಂದೇ ಬಾರಿದಲ್ಲಿ ಇದು ಪರಿಣಾಮ ಕೊಡೋದಿಲ್ಲ. ಹಾಗೆ ನೀವು ರೆಗ್ಯುಲರ್ ಯೂಸ್ ಮಾಡಿದರೆ ಖಂಡಿತ ಇದು ನಿಮಗೆ ಒಂದು ಒಳ್ಳೆ ಪರಿಣಾಮವನ್ನು ಕೊಡೋದಂತ ನಾನು ನಿಮಗೆ ಇಲ್ಲಿ ಹೇಳೋದು. ಈ ನನ್ನ ಒಂದು ವಿಡಿಯೋ, ಈ ಒಂದು ನನ್ನ ರೆಮಿಡಿ ನಿಮಗೆ ಇಷ್ಟ ಆದರೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ಒಂದು ರೆಮಿಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ತುಂಬ ಧನ್ಯವಾದಗಳು ಫ್ರೆಂಡ್ಸ್.